ಏನು ಈಗ ಒಣಗ್ತಾ ಇರುವಂತ ಬೆಳೆಗಳಿಗೆ ತಕ್ಷಣ ಕಾಲುವೆಲಿ ನೀರು ಬಿಡಬೇಕು, ಇಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸ್ಥಳೀಯ ಶಾಸಕರುಗಳು ಒಣಗ್ತಾ ಇರೋ ಬೆಳೆ ನೋಡ್ತಾ ಇಲ್ಲ, ಟಾರ್ ರೋಡಲ್ಲಿ ನಿಂತ್ಕೊಂಡು ಒಂದು ಗುಜ್ಜಿ ಆರೆ ತಗೊಂಡು ಕಾಮಗಾರಿ ಕೆಲಸ ಮಾಡ್ತಾರೆ. ಅದೇ ಬದುಕು, ರೈತರ ಬದುಕು ಹಾಳಾಯ್ತಾ ಇದೆ. ರೈತರ ಬಗ್ಗೆ ಬೆಳೆ ಬೆಳೆದ್ರೆ ಇವತ್ತು ಫ್ಯಾಕ್ಟ್ರಿನೂ ಶುರು ಮಾಡ್ತಾ ಇಲ್ಲ, ಫ್ಯಾಕ್ಟ್ರಿ ಹಂತವಾಗಿ ಮಾರಾಟ ಮಾಡ್ತಾವ್ರೆ. ಆಗ್ಲೇ ಒಂದು ಮಿಲ್ಲು ಬಿ ಮಿಲ್ಲು ಓಡ್ತಾ ಇಲ್ಲ ಅಂದ್ಬಿಟ್ಟು ಮಾರಾಟ ಮಾಡವ್ರೆ. ಇದೇ ರೀತಿ ಶುಗರ್ ಇದೇನು ಬೆಳಗೊಳ ಫ್ಯಾಕ್ಟ್ರಿ ಇದು ಪೇಪರ್ ಮಿಲ್ ಹೋಯ್ತು, ಇಲ್ಲಿ ಅಸಿಸ್ಟೆಂಟ್ ಫ್ಯಾಕ್ಟ್ರಿ ಹೋಯ್ತು, ಈಗ ಉಳ್ಕೊಂಡಿರೋದು ಮಂಡ್ಯದಲ್ಲಿ ಏನು ಶುಗರ್ ಫ್ಯಾಕ್ಟ್ರಿ ಇದೂ ಮಾರ್ಕ್ ನಿಂತವ್ರೆ. ತಕ್ಷಣ ನಾಲೆಗೆ ನೀರು ಬಿಡಬೇಕು, ಶಾಸಕರುಗಳು ಎಲ್ಲ ಗಮನ ತಗೋಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ ಅಂದ್ರೆ ಇದ್ರ ಬಗ್ಗೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಜೊತೆಗೆ ಮುಂದೆ ಸರಿ ಕಾಂಗ್ರೆಸ್ ಸರ್ಕಾರ ಉಳ್ಬೇಕಾಯ್ತದೆ. ಇದ್ರ ಬಗ್ಗೆ ಶಾಸಕರು ಸ್ಥಳೀಯರು ಎಲ್ಲ ಎಚ್ಚೆತ್ಕೊಂಡು, ಸಂಸದರು ಕೂಡ ಎಚ್ಚೆತ್ಕೊಂಡು ತಕ್ಷಣ ನಾಲೆಗೆ ನೀರು ಬಿಡಬೇಕು. 73 ಅಡಿ ನೀರಿದ್ದಾಗ ಪುಟ್ಟಣ್ಣಯ್ಯರು ಹೋರಾಟ ಮಾಡಿ ನೀರು ಬಿಡಿಸಿದ್ರು ಒಂದು ಕಟ್ಟ. ಅದೇ ರೀತಿ ಈಗ 81 ಅಡಿ ನೀರದೆ, ಹೋರಾಟ ಮಾಡಿ ತಕ್ಷಣ ನಾಲೆಗೆ ನೀರು ಬಿಡಬೇಕು ಶಾಸಕರುಗಳು ಮತ್ತು ಸಂಸದರು. ಇಲ್ಲ ಅಂದ್ರೆ ಇದೇ ಪುಟ್ಟಣ್ಣಯ್ಯರು ಹೋರಾಟ ಹೇಳ್ಕೊಟ್ಟಿರುವಂತ ಹೋರಾಟಗಾರರು ನಾವು ಯಾವ ರೀತಿ ಹೋರಾಟ ಮಾಡಿ ನೀರು ತಗೋಬೇಕು ಅಂತ ನಮಗೆ ಗೊತ್ತದೆ. ಹೋರಾಟ ಮಾಡಿ ನೀರನ್ನ ಒಂದು ಕಟ್ ನೀರು ಬಿಡಿಸೇ ಬಿಡ್ತೀವಿ. ಇದು ಸಿದ್ಧವಾದ ವಿಚಾರ. ರೈತ ಸಂಘದಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾವೆ.